ಸರ್ಕಾರ ಮಾಡುವುದಕ್ಕೆ ಹೊರಟಿರುವಂತಹ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ರೈತರ ಪರವಾಗಿ ನಿಂತ್ಕೊಂಡು ಇವತ್ತು JDSನ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕಡೆಗೆ ನಡೀತಾ ಇದೆ. ಸಾವಿರಾರು ಲಕ್ಷಾಂತರ ಮಂದಿ ರೈತರು, ರೈತ ಮುಖಂಡರು, JDSನ ಕಾರ್ಯಕರ್ತರು ಜೊತೆಗೂಡಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ರೈತರನ್ನ ಬೆಂಬಲಿಸಿಕೊಂಡು ಈ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ JDSನ ಯುವ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಫ್ರೀಡಂ ಪಾರ್ಕ್ ಕಡೆಗೆ ನಡೀತಾ ಇದೆ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ನನ್ನ ಕ್ಯಾಮರಾ ಪರ್ಸನ್ ಧನುಷ್ ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಜನಸಂಖ್ಯೆ ಇದ್ದಾರೆ, ಆಮೇಲೆ ಎಷ್ಟು ರೈತ ಮುಖಂಡರು ಈ ಒಂದು ಪಾದಯಾತ್ರೆಯಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುವುದಕ್ಕೆ ಹೊರಟಿರುವಂತಹ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಈ ಒಂದು ಪಾದಯಾತ್ರೆ ಬಿಡದಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕಡೆಗೆ ತೆರಳುತ್ತಾ ಇದೆ. ಒಂದಿಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸುಜಾತ ಅಂತ, ಬೆಂಗಳೂರು ಸಿಟಿಯಿಂದ ಬಂದಿರೋದು. ಇದೇನು ನಡೀತಾ ಇದೆ, ಆ್ಯಕ್ಚುಲಿ ಬಿಡದಿ ಇದು ಟೌನ್ಶಿಪ್ ನಡೀತಾ ಇದೆ. ಬಟ್ ರೈತರದ್ದು ಜಮೀನುಗಳ ಬಗ್ಗೆ ಇದ್ರು ಅಂದರೆ ರೈತರು ಆ ದೇಶದ ಆಸ್ತಿ ಅಂತಾರೆ. ಆಸ್ತಿನೇ ಕಿತ್ಕೊಂಡ್ರೆ ಊಟ ಹೆಂಗಾಗತ್ತೆ ಹೇಳಿ? ನಮಗೆ ಇವ್ರು ಬೆಳೆದು ಕೊಟ್ರೇನೆ ತಾನೇ ನಮಗೆ ಒಂದು ಎಲ್ಲ ಊಟಕ್ಕೆ ಆಗಲಿ, ನಾವು ಇದು ಮಾಡೋಕ್ಕಾಗಲಿ, ನಾವು ಬೆಂಗಳೂರು ಸಿಟಿಯಲ್ಲಿ ಬೆಳೆಯೋಕ್ಕಾಗತ್ತಾ? ಇಂಥ ಇದನ್ನ ಜಮೀನೇ ಇವ್ರು ಇದು ಮಾಡಬೇಕು ಅಂತ ಹೊರಟಿರೋದು, ಇದು ಮೋಸ ಅಲ್ವಾ ಸರ್? ರೈತರ ಪರ ನಾವು ನಮ್ಮ ಪಕ್ಷದ ಇದಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೋದು ಈ ಇದರಲ್ಲಿ ನಮಗೆ ಬೆಂಬಲವಾಗಿ ಈ ಚೆನ್ನಮ್ಮ ಅವ್ರು ತೀರ್ಕೊಂಡ್ರು ಈ ಪೊಸಿಷನ್ಸಲ್ಲಿ ಬಂದಿದ್ದಾರೆ ಅಂತ ಅಂದರೆ ಅಪ್ಪಾಜಿಯವರು ಅವರು ಮಣ್ಣಿನ ಮಗ ಆಗಿರೋದಕ್ಕೇನೆ ಬಂದಿರೋದು. ಯಾಕೆಂದರೆ ಬಡವ್ರಿಗೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಲೇ ಬಂದಿರೋದು. ಸಾಮಾನ್ಯವಾಗಿ ಯಾರು ಈ ವಯಸ್ಸಲ್ಲಿ ಈ ಏಜಲ್ಲಿ ಬರೋಗೆ ಇದೇ ಇಲ್ಲ ಸರ್. ಹಂಗಾಗಿ ಬಡವರ ಒಂದು ಬೆಂಬಲವಾಗಿ ಪಾಪ ಪಾದಯಾತ್ರೆಗೆ ಚಾಲನೆ ಕೊಟ್ಟಾಕ್ ಬಂದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಮತಾ ದಿವಾಕರ್, ಮಹಾಲಕ್ಷ್ಮಿ ಲೇಔಟಿಂದ ಸಿಟಿ ಪೋಸ್ಟಿಂಗಲ್ಲಿದ್ದೀನಿ. DK ಶಿವಕುಮಾರ್ ಅವ್ರು ಹೇಳ್ತಾರೆ ರೈತರು ಜಮೀನೆಲ್ಲ ಕೊಟ್ಬಿಟ್ಟು ಟೌನ್ಶಿಪ್ ಮಾಡೋಣ ಅಂತ. ಅದು ಯಾವ ನ್ಯಾಯ ಸರ್? ದೇಶದ ಎಲ್ಬೇನೆ ರೈತರದೇ ಜಮೀನು ತಗೋಬಿಟ್ರೆ ನಾವೇನು ತಿನ್ನೋಣ? ತಿನ್ನೋಣ? ಈ ಕಾಂಕ್ರೀಟ್ ಇದರಲ್ಲಿ ಈಗಲೇ ಗಾಳಿ ಇಲ್ಲ, ಬೆಳಕಿಲ್ಲ, ಮಳೆ ಇಲ್ಲ, ಏನೂ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ರೈತರದ್ದು ಜಮೀನು ತಗೊತೀರಿ ಅಂತಂದರೆ ಇದೆಷ್ಟು ನ್ಯಾಯ? ಮೊದಲು ಸಿಟಿನಲ್ಲಿ ಏನೇನು ಅವ್ಯವಸ್ಥೆ ಇದೆ ಅದನ್ನ ನೋಡಿ, ರೈತರು ಹೊಟ್ಟೆ ಮೇಲೆ ಹೊಡಿಬೇಡಿ. ರೈತರು ಹೊಟ್ಟೆ ಮೇಲೆ ಹೊಡೆದ್ರೆ ನೀವು ಅನ್ನ ತಿನ್ನಕ್ಕಿರಲ್ಲ. ನಾವು ಏನೇ ಆದ್ರೂ ನಾವು ರೈತರ ಪರವಾಗಿ ನಿಂತ್ಕೊಂತೀವಿ. ಜೈ JDS. ನಾವು ಭೂಮಿಗೋಸ್ಕರ ಭೂಮಿ ನಮ್ಗೆ ಬಿಟ್ಕೊಡಲ್ಲ ನಾವು ಯಾವುದೇ ಕಾರಣಕ್ಕೂ. ಅವ್ರೇನೇ ಎಷ್ಟೇ ಇರಲಿ, 1 ಕೋಟಿ 2 ಕೋಟಿ 3 ಕೋಟಿ ಅಂತ ಬಂದರು, 10 ಕೋಟಿ ಕೊಟ್ಟರು ನಾವು ಖಂಡಿತ ಭೂಮಿ ಬಿಟ್ಕೊಡೋದಿಲ್ಲ. ನಾವು ಯಾವ ಕಾರಣಕ್ಕೂ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ಸರ್, ನಾವು ಮಾಡ್ಕೊಡೋಲ್ಲ ಸರ್. ನಾವು ರವೀಂದ್ರನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರು ಆರ್ ಪ್ರಕಾಶಣ್ಣರ ನೇತೃತ್ವದಲ್ಲಿ ಬಂದಿದ್ದೀವಿ. ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಲೇ ನಾವು ಬಂದಿರೋದಿಲ್ಲಿ. ಸುಮಾರು 500 ದಿವಸದಿಂದನೂ ಅವರು ಹೋರಾಟ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸ್ತಿಲ್ಲ. ಅದರಿಂದ ನಾವು ರೈತರು ಎಷ್ಟೇ ದುಡ್ಡು ಕೊಟ್ಟರು ದುಡ್ಡನ್ನ ತಿಂದು ನಾವು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಾಗಲ್ಲ. ರೈತರು ಭೂಮಿ ಇತ್ತು, ರೈತರು ದುಡಿದ್ರೇ ನಾವು ಹೊಟ್ಟೆ ತುಂಬ ಅನ್ನ ತಿನ್ಲಿಕ್ಕಾಗೋದು. ನಮ್ಮ ಹೋರಾಟ ರೈತರಿಗೆ ನ್ಯಾಯ ಸಿಗೋರು ನಮ್ಮ ಹೋರಾಟನ JDS ಪಕ್ಷದಿಂದ ಮುಂದುವರಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಏನು ಬಿಡದಿ ಟೌನ್ಶಿಪ್ 2ನೇ ದಿನದ ಪಾದಯಾತ್ರೆ ಆಗಿದೆ. ನಾವು ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ. ನಮ್ಮಲ್ಲಿ ಎಷ್ಟೋ ಕೆಲಸ ಕಾರ್ಯಗಳಿದೆ, ಅದೆಲ್ಲ ಬಿಟ್ಟು ರೈತರ ಪರ ಆಗಿ ನಿಂತು ನಾವು ಕೂಡ ಬೆಂಬಲ ನೀಡೋಣ ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸರ್. ಇದು ಏನಿದೆ ಈ ಹೋರಾಟ ನ್ಯಾಯಸಮ್ಮತವಾಗಿರೋದೇನೆ. ರೈತರು ಬೆಳೆದ್ರೆ ನಮಗೆ ಅನ್ನ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ರೈತರೇ ಇಲ್ಲ ಅಂದರೆ ಸರ್ಕಾರ ಎಲ್ಲಿರುತ್ತೆ? ನಾವೆಲ್ಲಿರ್ತೀವಿ? ನಮ್ಮ ಒಂದು ಮನುಷ್ಯನ ಮೂಲಭೂತ ಒಂದು ಅವಶ್ಯಕತೆಯಲ್ಲಿ ಒಂದಾಗಿದೆ ಆಹಾರ ಕೂಡ. ಈ ಆಹಾರಕ್ಕೆ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅಂದರೆ ಸರ್ಕಾರ ಇನ್ನೇನು ನಡೆಸುತ್ತೆ? ಯಾರಿಗಾಗಿ ಸರ್ಕಾರ? ರೈತರಿಗೆ ನಾವು ಫಸ್ಟು ಪ್ರಿಫರೆನ್ಸ್ ಕೊಡಬೇಕು.
ರೈತರಿದ್ರೆ ಕೂಡ ನಾವು ಅಲ್ವರಾ. ನಮ್ಮ ಭೂಮಿ ನಮ್ಮ ಹಕ್ಕು. ಯಾವುದೇ ಕಾರಣಕ್ಕೂ ನೋಡಿ, ಸಾಗರೋಪಾದಿಯಲ್ಲಿ ನಿನ್ನೆ ಇವತ್ತು ಎಷ್ಟು ಜನ ಸೇರಿದ್ದಾರೆ ನೀವೇ ಕಣ್ಣಾರೆ ನೋಡ್ಬೋದು. ಈ ಒಂದು ಹೋರಾಟಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲರೂ ಮಾತಾಡೋದು ಒಂದೇನೆ. ಇಲ್ಲಿ ಬಂದಿರೋರು ಎಲ್ಲರೂ ಒಂದೇ ಕಾರ್ಯಕ್ಕೋಸ್ಕರನೇ ನಮ್ಗೆ JDS ಉಳಿಬೇಕು, ಮತ್ತು ನಮ್ಮ ರೈತರು ಉಳಿಬೇಕು, ಕುಮಾರಣ್ಣನಿಗೆ ಒಂದು ಆದ್ಯತೆ ನೀಡಬೇಕು. ಅದಕ್ಕೋಸ್ಕರ ಕುಮಾರಣ್ಣನ ಕಡೆಯಿಂದ ನಾವು ಹೋರಾಟಕ್ಕೋಸ್ಕರ ಬಂದಿದ್ದೀವಿ. ರೈತರ ಪರವಾಗಿ ಇರ್ತೀವಿ, ಏನೇ ಆದ್ರೂ ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಸರ್, ನಾವು ತುಮಕೂರು ಜಿಲ್ಲೆಯ ಪಾಗೋಡು ತಾಲೂಕಿಂದ ಬಂದಿದ್ದೀವಿ. ನಾವು ಏನು ಈ ಬಿಡದಿ ರೈತರ ಬಗ್ಗೆ ಹೋರಾಟವನ್ನು ಪಾದಯಾತ್ರೆಯನ್ನು ಕೈಗೊಂಡಿರುವಂಥ ನಮ್ಮ ನಿಖಿಲ್ ಅಣ್ಣವರು ಮತ್ತು ದೇವೇಗೌಡರು ಸಾಹೇಬರು ಮತ್ತು ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಾವು ರೈತರ ಪರವಾಗಿ ಹೋರಾಟವನ್ನು ಮಾಡ್ತೀವಿ. ನಾವು ಗೆಲ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ರೈತರು ಯಾವತ್ತೂ ಸೋಲಬಾರ್ದು. ಈ ದೇಶದ ಬೆನ್ನೆಲುಬು ನಮ್ಮ ರೈತರು. ಈ ರೈತರಿಂದನೇ ಈ ದೇಶ ಇವತ್ತು ಊಟ ಮಾಡುತ್ತೆ, ಬದುಕುತ್ತೆ, ಆಹಾರ ಕೊಡುತ್ತೆ ಅಂತಂದರೆ ಅದಕ್ಕೆ ಕಾರಣ ರೈತರು. ಯಾವುದೇ ಕಾರಣಕ್ಕೂ ರೈತರು ಸೋಲಕ್ಕೆ ಬಿಡಲ್ಲ. ಅದಕ್ಕೆ ಕುಮಾರಣ್ಣವರು, ನಿಖಿಲ್ ಅಣ್ಣವರು, ದೇವೇಗೌಡರು ಸಾಹೇಬರು ಎಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಬಿಡದಿ ಹೋರಾಟವನ್ನು ಗೆಲ್ಲ ತನಕ ಬಿಡಲ್ಲ. ಇವತ್ತು ಫ್ರೀಡಮ್ ಪಾರ್ಕ್ಗೆ ಮುತ್ತಿಗೆ ಹಾಕ್ತೀವಿ, ನಾಳೆ ಇನ್ನೊಂದು ಸರ್ಕಾರನ ಮುತ್ತಿಗೆ ಹಾಕ್ತೀವಿ. ಎಲ್ಲ ನಾವು ಗೆಲ್ಲೋದಕ್ಕೆ ಎಲ್ಲ ರೈತರು ಎಲ್ಲ ಪಣೆತೊಟ್ಟು ಎಲ್ಲ ಬೇಕಾದರೆ ಉಪವಾಸ ಸತ್ಯಾಗ್ರಹಗಳು ಕೂಡ ಮಾಡೋಕ್ಕೆಲ್ಲ ಮುಂದಿನ ತಯಾರಿಗಳೆಲ್ಲ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಹೇಳಿರುವಂಥ ಟೌನ್ಶಿಪ್ ಬಿಡೋದಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ರೈತರು. ನಾವು ರಕ್ತವನ್ನು ಬಿಡ್ತೇವೆ ಹೊರತು ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡೋದಿಲ್ಲ. ಈ ದಿನ ನಾವು ಟಿ.ನರಸೀಪುರ ತಾಲೂಕು ತಳಕಾಡು ಹೋಬಳಿ ಮೇದಿ ಗ್ರಾಮದಿಂದ ಬಂದಿರತಕ್ಕಂಥದ್ದು. ಇದು ಜಾತಿ ಜನತಾದಳ ಪಕ್ಷಕ್ಕೆ ಸಪೋರ್ಟು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ರೈತರಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ನಮ್ಮ ಪಕ್ಷ ವತಿಯಿಂದ ನಾವು ಇಲ್ಲಿ ಬಂದಿದ್ದೀವಿ. ಇವಾಗ ಏನು ಈ ಟೌನ್ ಸಿಟಿ ಮಾಡಬೇಕು ಅಂತ ಸಿಟಿಯವರು ಏನು ಮಾತಾಡ್ತಿದ್ದಾರೋ, ಮಾನ್ಯ DK ಶಿವಕುಮಾರು ಮತ್ತು ಇನ್ನು ಮಿಕ್ತ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎಚ್ಚೆತ್ತವಾಗಿ ರೈತರು, ಕೃಷಿ ಭೂಮಿ, ಪಶುಸಂಗೋಪನೆ, ಅಶ್ವಿನಿ ಕುಮಾರ್ ನಮ್ಮ ಭಾಗದ ಸಾಹೇಬರಾದಂಥ ಅಶ್ವಿನಿ ಕುಮಾರು, ಜನತಾದಳದ ಅಭ್ಯರ್ಥಿ ಅಶ್ವಿನಿ ಕುಮಾರು ಅವ್ರ ಪರವಾಗಿ ನಾವು ಇಲ್ಲಿ ಬಂದ್ವಿ. ಇಲ್ಲಿ ನಡೆದಿರ್ತಕ್ಕಂಥ ಜನಸಂಖ್ಯೆ ನೋಡಿದ್ರೆ ಈ ಮುಂದಿನ ದಿನಗಳಲ್ಲಿ ಇದು ಕೈ ಬಿಡೋಂಥ ಸ್ಥಿತಿ ಇದೆ. ಯಾಕಂದರೆ ಇಲ್ಲಿ ಈ ಭಾಗದಲ್ಲಿ ಜನ ಅಡಿಕೆ ತೋಟ, ತೆಂಗಿನ ತೋಟ, ಹೈನುಗಾರಿಕೆ ಎಲ್ಲ ಪ್ರತಿಯೊಂದು ಕೃಷಿ ಭೂಮಿನ ಇವರು ಒತ್ತುವರಿ ಮಾಡಿ ಸೌಂಡ್ ಸಿಟಿ ಮಾಡಬೇಕು ಅಂತ ಏರ್ಪಾಡು ಮಾಡ್ತಾ ಇದ್ದಾರೆ. ಇದನ್ನು ಕೈ ಬಿಡಬೇಕು ಅಂತ ಇಲ್ಲಿ ರೈತರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಕಸ ಸುರಿದು ನಾವು ಗಂಡಸರು ಅವ್ರ ತಿಕ್ಕೋ ನಾವು ಬೆಳೆಯೋಂಗ ಆಯ್ತಲ್ಲ, ಹೆಂಗಿ ಸರ್ ಇದು ಹೆಂಗೆ ಹೇಳಿ ಸತ್ತಿನ ಸುಳ್ಳ. ಈ ಬೋಳಿ ಮಗ ಸರ್ಕಾರ ಮಾಡ್ಕೊಂಡ್ಬಂದು ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಅನ್ಯಾಯ ಮಾಡ್ಬಿಟ್ರು. ಸರ್ಕಾರಕ್ಕೆ ಮಂಡ್ಯ ಡಿಸ್ಟಿಕ್ಗೆ ಮೋಸ ಮಾಡ್ಬಿಟ್ರು. ಅದೇ ಕುಮಾರಣ್ಣ ಮಾಡಿದ್ರೆ ಆಯ್ತಿಲ್ವಾ? ಈಗ ಅಲ್ಲಿ ನಾ ಕೇಳ್ತಾ ಇರೋದು, ಅವ್ರ ಪಾದ ನಾವು ತೊಳಿಬೇಕು, ಅಡುಗೆ ಮಾಡಿರೋದ ಎಲ್ಲಿ ಬೇಕಾದ್ರೆ ನಾಟಿ ಪ್ಯಾನ್ ಹಾಕೋದು, ಹೋಯ್ತಾ ಇರೋದು ಬಸ್ಗೆ. ಎಂಬತ್ತನ ತಿಕ್ಕ ನಾವು ತೊಳಿದು ಬಂದ್ಮೇಲೆ ಇವ್ರ ತಿಕ್ಕ ನಾವು ತೊಳಿಬೇಕು. ಇಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬತ್ತು ಅಂತ ಮಂಡ್ಯ ಡಿಸ್ಟಿಕಲ್ಲಿ ಹೇಳಿ ಸರ್. ಇದು ಪ್ರತಿಯೊಂದು ಅನ್ಯಾಯ ಮಾಡ್ತಾವ್ರೆ ಸಿದ್ದರಾಮಯ್ಯ, DK ಶಿವಕುಮಾರ. ನಾವು ಬತ್ತಿ ಹಣ ನಿಂತಿಸ್ಬಿಟ್ಟಿಲ್ಲ. ತಿಂಗ ಹೇಗೆ ಕೊಡ್ತೀವಿ 1,000 ರೂಪಾಯಿ. ಈ ಕಡ್ಡಾಯ 65 ವರ್ಷ 60 ವರ್ಷ ಅಕ್ಕಿ ಕಾಳು ಕಿತ್ತಾಕ್ಬಿಟ್ಟ. ನಮ್ಮ ಬರೋ ಸಂಬಳ ಕಿತ್ತಾಕ್ಬಿಟ್ಟಿಲ್ಲ ಸರ್. ಇದು ಅನ್ಯಾಯ ಇಲ್ವಾ? ಇದು ನಮ್ಗೆ ಸತ್ಯವೇ ಇಲ್ಲ. ಕುಮಾರಸ್ವಾಮಿ ಸತ್ಯವೂ ಮಾಡಿಲ್ಲ. ಈಗ ಮಂಡ್ಯ ಡಿಸ್ಟಿಕ್ ಬರುವಂಗಂತ ತಡಾಡಿದೆ. ಈಗ ಮಂಡ್ಯ ಡಿಸ್ಟಿಕ್ 105 ಅಡಿ ನೀರು ಬಂದಿದೆ. ಅವ್ನ ಹೆಸರು ಹೇಳ್ಕಪ್ ನೀರು. ಅದೇ ತಮಿಳ್ನಾಡಿಗೆ ನೀರು ಬಿಡ್ತಾರೆ. ಹೆಂಗೆ ಹೇಳಿ? ನೈಟ್ ಇವ್ರು ಕದ್ದರದ್ಗುಳ್ಳು ಸುಳ್ಳು ಹೇಳ್ತಿ. ಅದೇ DK ಜಗಳ ಆಡಿ ರೈತರ ಸಂಘ ಮಂಡ್ಯ ಡಿಸ್ಟಿಕ್ ಒಳ್ಳು ಸರ್ಕಲ್ ಎಲ್ಲ ಸತ್ಯ ಮಾಡಿ ನಮಗೆ ಸ್ವಲ್ಪ ಅಷ್ಟೇ ನೀರು ಬತ್ತಾದ 105 ಬಂದಿದೆ. ಇನ್ನೂ ಒಟ್ಲಾಕಿಲ್ಲ ಸರ್. ನಾವು ಅನ್ನ ಉಣ್ಣಕ್ಕೆ ಹೇಗದು ನಮ್ದು 2 ಎಕರೆ ಇದೆ ಸರ್ ಅಷ್ಟೇ. ನೀರಿಲ್ಲ ನಮ್ಗೆ ಬರಭೂಮಿ. ಟೌನ್ಶಿಪ್ನ ಯಾಕೆ ಕೊಡುವ? ನಮ್ಗೆ ಯಾರು ಕೊಟ್ಬಿಟ್ಟು ಊಟ ಎಲ್ಲಿ ತಿನ್ನಮ್ಮ? ದುಡ್ಡು ಕಟ್ಕೊಂಡು ಉಪ್ಪಿನಕಾಯಿ ಹಾಕಂದು ಯಾವ ಸಂಪಾದನೆ ಮಾಡ್ತಾನೆ ಕಳಿತೀಕಂಡ್ರಿ. ಜಮೀನು ಇದ್ರೆ ಅವತ್ತು ಇದ್ರೆ ನಾವು ಇಲ್ಲಿ ನಾಲ್ಕು ಆಯ್ತದ ನನ್ನ ಮಕ್ಳಿಗೆ. ಏನಾರು ಹಂಗೆ ಬಿದ್ದಿರ್ಲಿ ಬಿಡ್ರಿ, ಕೂಲಿ ಮಾಡ್ಕೊತೀವಿ. ರಾಗಿ ಇನ್ನೇನು ಬೆಳಿಕೋದು? ಜೋಳ, ರಾಗಿ, ಹುಳ್ಳಿಕಾಳು, ಪಳಿಕಾಳು ಚೆಲ್ಕತ್ತೀವಿ, ಉಣ್ತೀವಿ. ಎಷ್ಟು ಕೊಟ್ಟರು ಕೊಡೋದು ನಮ್ಮ ಭೂಮಿ. 10 ಲಕ್ಷ ಕೊಟ್ಟರು ಕೊಡೋದಿಲ್ಲ ಭೂಮಿಯ. ಭೂಮಿ ತಾಯಿ ನಮ್ಮ ತಾಯಿ, ಅರ್ಥ ಮಾಡ್ಕೊಳ್ಳಿ. ಎತ್ತು ತಾಯಿ ಏನು ಅದಕ್ಕೆ ಒದ್ರೆ ಅವಳು ಕರಳು ಸುತ್ತ ಬಂದಿರುತ್ತೆ. ಎತ್ತಿ 10 ತಿಂಗಳು ನೀರಾಕತ್ತಾಳ. ಯಾರು? ನಮ್ಮ ತಾಯಿ. ಎತ್ತು ತಾಯಿ 10 ದಿನಗಿಂತ ನಮ್ಮ ತಾಯಿ ಮೇಲೂ ಸತ್ಯ ಬೇಕು ಅಂದ್ರೆ ನಮ್ಮ ಅಪ್ಪ ಉಡ್ಸನು. ಅವ್ರಿಗೆ ಗೊತ್ತಿಲ್ಲ. ನನ್ನ ಮಗನೇನು ತಾಕತ್ತಿಲ್ಲ. ಹೆಸರು ಇದ್ರೆ ನಮ್ಮ ತಾಯಿ ಒಬ್ಳು ಗೊತ್ತು. ಎತ್ತಿರೋ ಮಗ ಯಾರು ಅಂತ ನಮ್ಮ ತಾಯಿ ಒಬ್ಳು ಗೊತ್ತು. ನಮ್ಮ ಅಪ್ಪರು ಸುಧಾ ಗೊತ್ತಿಲ್ಲ. ಇರೋ ಸತ್ಯ ಹೇಳ್ತಾನೆ. ನಾವು ಮಾತ್ರ ಭೂಮಿ ಕೊಡೋದಿಲ್ಲ. ನಮ್ಮ ಪ್ರಾಣ ಕೊಟ್ಟರು ಭೂಮಿ ಕೊಡೋದಿಲ್ಲ ಸರ್. ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಚಿಕ್ಕಮಗಳೂರು ಜಿಲ್ಲೆ.
ಅಲ್ಲಿಂದ ಇವತ್ತು ಬಿಡದಿಯ ಟೌನ್ಶಿಪ್ ಇದಕ್ಕೆ ವಿರೋಧ ಮಾಡಲಿಕ್ಕೆ ನೈತಿಕ ಬೆಂಬಲ ಕೊಡಲಿಕ್ಕೆ ಇವತ್ತು ನಾವು ನೂರಾರು ಮುಖಂಡರು ಇವತ್ತು ಇಲ್ಲಿ ಸುಧಾಕರ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಇವತ್ತಿಲ್ಲಿ ಆಗಮಿಸಿದ್ದೀವಿ. ಏನು ನಮ್ಮ ಭೂಮಿ ನಮ್ಮ ಹಕ್ಕು ಏನು ಇವತ್ತು DKC ಅವರ ಏನು ಸರ್ಕಾರ ಏನಿದೆ ಇವತ್ತು ಕರ್ನಾಟಕದಲ್ಲಿ ಒಂದು ಭ್ರಷ್ಟಾಚಾರವನ್ನು ಏನು ಭ್ರಷ್ಟಾಚಾರ ಅಂತ ಪದ ಇದ್ದರೆ ಇವತ್ತು DKC ಸರ್ಕಾರ ಬಹುಶಃ ಅದು ತೊಲಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ರೈತ ವಿರೋಧಿ ಸರ್ಕಾರ ಇವತ್ತು ರೈತರಿಗೇನಾದರೂ ಸಂಪೂರ್ಣ ವಿರೋಧ ಆಗಿದ್ದರೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಸರ್ಕಾರವನ್ನು ಇಲ್ಲಿಂದ ತೊಲಗಿಸ್ಬೇಕು ಕರ್ನಾಟಕದಿಂದ. ಬಹುಶಃ ಇದು ಇವತ್ತಿಂದ ಪ್ರಾರಂಭ ಆಗ್ತಿದೆ. ಈ ಬಿಡದಿಯ ಪಾದಯಾತ್ರೆ ಮುಖಾಂತರ ಏನು ಪ್ರಾರಂಭ ಆಗ್ತಿದೆ. ಈಗ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರದ ಅಧಪತನಕ್ಕೆ ಅವರಿಗೆ ಶವಯಾತ್ರೆ ಮಳೆ ಹೊಡಿಲಿಕ್ಕೆ ನಾವು ಇವತ್ತು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತೀವಿ. ಕುಮಾರಸ್ವಾಮಿ ಅವರ ರೀಲಾಂಚಿಂಗ್ ಅಂತ ಹೇಳ್ತಿದ್ದಾರೆ. ಹೌದಾ? ಈಗ ನೋಡ್ರಿ, ಕುಮಾರಣ್ಣ ಹಿಂದಿಂದನೂ ಅವ್ರ ಫ್ಯಾಮಿಲಿ ರೈತರ ಪರವಾಗಿ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಮಲೆನಾಡಲ್ಲೂ ಭಾಳಷ್ಟು ಸಮಸ್ಯೆ ಇದೆ. ಎಲ್ಲದೂ ಕೂಡ ಕುಮಾರಣ್ಣ ಸರ್ಕಾರ ಇದ್ದವಾಗ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಅಂದರೆ ಇವತ್ತು JDS ಸರ್ಕಾರ. ಏನಾದ್ರು ರೈತರು ಕರ್ನಾಟಕದಲ್ಲಿ ಚೆನ್ನಾಗಿ ಬದುಕಿ ಬಾಳ್ಬೇಕಂದ್ರೆ JDS ಸರ್ಕಾರ, ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಅನಿವಾರ್ಯ ಇದೆ. ಹಾಗಾಗಿ ಮುಂಬರುವ ದಿನದಲ್ಲಿ ನಮ್ಮ ಮೈತ್ರಿ BJP ಮತ್ತು JDS ಒಟ್ಟಾಗಿ ನೆಕ್ಸ್ಟು ಕರ್ನಾಟಕದಲ್ಲೊಂದು ಒಳ್ಳೆಯ ಸರ್ಕಾರವನ್ನು ಕೊಡಲಿಕ್ಕೆ ಇದು ಬಿಡದಿಯ ಪಾದಯಾತ್ರೆ ನಾಂದಿ ಆಗ್ತದೆ ಅಂತ ಹೇಳಿದ್ರು. ವಿಜೇಂದ್ರ ಅವರು ಹೇಳಿದ್ರು ಎಲ್ಲ ಪರಿಹಾರ ತಗೊಂಡವರೆಲ್ಲ ಪ್ರತಿಭಟನೆಯಲ್ಲಿ ಬರ್ತಿದ್ದಾರೆ ಅಂತ. ಈಗ ವಿಜೇಂದ್ರ ಅವರು ಏನು ಹೇಳ್ತಾರೆ, ಅವರಿಗೆ ಹೇಳುವಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಾವು JDS ನಾವು ರೈತರ ಪರ ಇರ್ತಕ್ಕಂಥ ಸರ್ಕಾರ ಅಥವಾ ಯಾವುದೇ ನಾವು ರೈತರ ಪರವಾಗೇ ಇದ್ದೀವಿ. ಹಾಗಾಗಿ ರೈತರಿಗೆ ಎಲ್ಲೇ ತೊಂದರೆ ಆದರೆ ರಾಜ್ಯದಲ್ಲಿ ಕುಮಾರಣ್ಣ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ನಾವು ಹೋರಾಟಕ್ಕೆ ಇಡೀ ರಾಜ್ಯ ಬೆಂಬಲ ಕೊಡ್ತಾ ಇದೆ. ಹಾಗಾಗಿ BJP ಯಾವುದೋ ಒಂದು ನಾಯಕರು ಹೇಳಿದಕ್ಕೆ ತಲೆ ಕೆಡ್ಸ್ಕೊಳ್ಳೋದು. ಇವತ್ತು BJPಯ ರಾಷ್ಟ್ರೀಯ ನಾಯಕರು ಇವತ್ತು ಕುಮಾರಣ್ಣನ ಜೊತೆಗಿದ್ದಾರೆ. ಕುಮಾರಣ್ಣ ನಾಯಕತ್ವವನ್ನು ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು JDS ಮುಂದಿನ ದಿನದಲ್ಲಿ JDS BJP ಒಟ್ಟಾಗಿ ಸರ್ಕಾರ ನಡೆಸಬೇಕು ಅಂತ ನಮ್ಮ ಆಸೆ. ಏನು ಈ ಬಿಡದಿ ಟೌನ್ಶಿಪ್ ಪರವಾಗಿ ರೈತರು, ನಾವು ಮಂಡ್ಯದಿಂದ ಬಂದಿರತಕ್ಕಂಥ ರೈತಾಪಿ ನಾನು, ಅದು ಇದು ರೈತರಿಗೆ ಬಹಳ ಈ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತ ನಮಗೂ ಕೂಡ ಅರಿವಾಯಿತು. ಈ ಟೌನ್ಶಿಪ್ ಅನ್ನೋದು ಬಹಳ ಇದು ಏನು ಈ ದುಡ್ಡು ಹೊಡೆಯುವಂಥ ಕಾರ್ಯಕ್ರಮ ಇದು. ನಮ್ಮ DK ಶಿವಕುಮಾರ್ ಅವರು ದುಡ್ಡನ್ನು ಸಂಪಾದನೆ ಮಾಡುವಂಥ ಇದು ಏನು 2700 ಗೋಮಾಳ ಇದೆ, ಅದನ್ನು ಕೆಲವು ರೈತರಿಗೆ ಬೋಗಾಸು ಹಕ್ಕನ್ನು ಮಾಡಿ ಅವರು ಇದು ದುಡ್ಡು ತಗೊಂಡಿರೋರು. ಯಾರು ಸ್ವಂತ ಪಿಚ್ಚಾದೆ ಸತ್ತವರು ಯಾರು ತಗೊಂಡಿಲ್ಲ. ಏನು 2700 ಗೋಮಾಳ ಇದೆ, ಅದನ್ನು ಬೇರೆಯವರ ಹೆಸರಿಗೆ ಅದನ್ನು RTC ಕೊಡಿಸಿ ಅವರು ಆ ದುಡ್ಡನ್ನು ಅವರು ತಗೊಂಡಿರೋರು. ಅವರು ಅದರಲ್ಲಿ ಕಮಿಷನ್ ತಗೊಳ್ತಾ ಇದ್ದಾರೆ. ಯಾರು DK ಶಿವಕುಮಾರ್ ಅವರು. ಯಾರು ಒರಿಜಿನಲ್ ಇವರು ಯಾರು ಪರಿಹಾರ ತಗೋತಾ ಇಲ್ಲ. ಏನಿದ್ರು DK ಶಿವಕುಮಾರ್ ಇದನ್ನು ತಗೊಂಡಿರ್ತಕ್ಕಂಥ ಇದು ಅವ್ರ ದುಡ್ಡು ಹೊಡೆಯೋಕ್ಕೆ ಅವರು ಬೇಜಾರು ಸಂಪಾದನೆ ಮಾಡೋಕ್ಕೋಸ್ಕರ ಹೊರತು ಇದು ರೈತರಿಗೆ ಬಹಳ ಅನ್ಯಾಯ ಇದೆ. ದಯವಿಟ್ಟು ಇದನ್ನು ರೈತರ ಪರವಾಗಿ ನಾವು ಹೋರಾಡ್ತೀವಿ. ಖಂಡಿತ ಇದನ್ನು ಬಿಡೋದಿಲ್ಲ. ನಾವು ಏನೇ ಹೋರಾಟ ಕೊಟ್ಟರು, ನಾವು ಮಂಡ್ಯದವರಾದರೂ ಕೂಡ ರೈತರ ಪರವಾಗಿ ಎಷ್ಟೇ ಹೋರಾಟ ಕೊಟ್ಟರು ನಾವು ವಿಧಾನಸೌಧ ಗಂಟು ನಾವು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಸಮಯದಲ್ಲಿ ಇವತ್ತು ಬಿಡದಿಯಲ್ಲಿ ನಡೀತಕ್ಕಂಥ ರೈತರ ಪಾದಯಾತ್ರೆ ಹೋರಾಟದಲ್ಲಿ ಭಾಗವಹಿಸಲು ನಾವು 2 ದಿನಗಳಿಂದ ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಗೋಡಿಯಾಳಪಡಲ ಗ್ರಾಮದ ಒಬ್ಬ ರೈತನಾಗಿ ರೈತ ಕವಿಯಾಗಿ ಬಂದಿದ್ದೇವೆ. ಶ್ರೀಶೈಲ ಆಳೂರ. ಈ ಬಿಡದಿಯಲ್ಲಿ ಸುಮಾರು 1.5 ವರ್ಷಕ್ಕಿಂತಲೂ ಹೆಚ್ಚಿನ ದಿನಗಳಿಂದ ಸತ್ಯಾಗ್ರಹ ಹೋರಾಟವನ್ನು ಮಾಡಿರ್ತಕ್ಕಂಥ ಈ ಬೈರಮಂಗಲ ಕಾಂಚನಹಳ್ಳಿಯ 24 ಹಳ್ಳಿಗಳ ರೈತರು ನಿರಂತರ ಹೋರಾಟ ಮಾಡಿದ್ದಾರೆ. ಈ ಜಮೀನನ್ನು ಕೊಡೋದಿಲ್ಲ ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಬಿಡೋದಿಲ್ಲ ಅಂತಿದ್ದಾರೆ. ಅದಕ್ಕಾಗಿ ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿ, ನಿಖಿಲ್ ಅಣ್ಣ ಅವರು, ಈ JDS ಪಕ್ಷದ ನಾಯಕರು, BJP ಅವರು ಎಲ್ಲರೂ ಕೂಡಿಕೊಂಡು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಾನು ಕೂಡ ಬಂದಿದ್ದೇನೆ. ಈ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮತ್ತು ಅಣುವಿದ್ಯುತ್ ಸ್ಥಾವರಕ್ಕೆ ಲಕ್ಷಾಂತರ ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡು 15-20 ವರ್ಷ ಆದರೂ ಭೂ ಸ್ವಾಧೀನ ಪರಿಹಾರ ಕೊಟ್ಟಿಲ್ಲ. ನಮ್ಮ ಚಡ್ಚಣ ಪೈಪ್ಲೈನ್ ನೀರಾವರಿ ಯೋಜನೆಗೆ 40 ಎಕರೆ ಜಮೀನನ್ನು ರೈತರು ಕೊಟ್ಟಿದ್ದಾರೆ, ಅದನ್ನು ಪರಿಹಾರ ಕೊಟ್ಟಿಲ್ಲ. ಅಂಥ ಯೋಜನೆಗಳೇ ನೆರವಿಗೆ ಬಿದ್ದಿವೆ. ಆದ್ದರಿಂದ ನಮ್ಮ ಉತ್ತರ ಕರ್ನಾಟಕದ ಯೋಜನೆಗಳಿಗೆ ಪರಿಹಾರ ಕೊಡಬೇಕು, ನೀರಾವರಿ ಮಾಡಬೇಕು, ಆ ಕಡೆನೂ ಕೈಗಾರಿಕೆ ಮಾಡಬೇಕು, ಟೌನ್ಶಿಪ್ಗಳನ್ನು ಮಾಡಬೇಕಂತೇಳಿ ನಾವು ಮನವಿ ಸಲ್ಲಿಸಲು ಬಂದಿದ್ದೇವೆ. ಅವೆಲ್ಲವೂ ಮಾಡಬೇಕು. ರೈತರಿಗೆ ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಜಾನುವಾರು ರಕ್ಷಣೆಗೆ ಮೇವಿನ ಅವಶ್ಯಕತೆ ಇದೆ. ಅವೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಳ್ಳುತ್ತೇವೆ. ಶ್ರೀಶೈಲ ಆಳೂರು. ನಾವು ಚನ್ನಪಟ್ಟಣ ತಾಲೂಕು ಇಗ್ಲೂರು ಗ್ರಾಮೀಣ ದೇವೇಗೌಡರು ಯಾರು ಕಟ್ಟಿಲಾಗಿ ಇಗ್ಲೂರು ಡ್ಯಾಮಲ್ಲಿ ಮೀಸಲಕ್ಕೆ ಅನ್ನ ಮಾಡ್ತಾ ಇದ್ದೇವೆ. ಆದರೆ ರೋಡ್ ಸೇಫ್ಗೆ ನಾವು ಇದ್ದೇವೆ. ಆದರೆ DK ಹುಟ್ಟು ಕಳ್ಳ, ಹುಟ್ಟು DK ಯಾವ ಕಾರಣಕ್ಕೂ ಉದ್ಧಾರ ಆಗಲ್ಲ. ಅವನು ನಮ್ಮ ಕುಮಾರಸ್ವಾಮಿ ಎಷ್ಟು ಮುಖ್ಯಮಂತ್ರಿ ಆಗಬೇಕು ನಮ್ಮ ಒಪ್ಕೋತೀವಿ. ಯಾಕಂದರೆ ಎಲ್ಲರೂ ಕುಮಾರಸ್ವಾಮಿ ಅವರು ಯೋಜನೆ ಮಾಡಿರೋದು. ಆದರೆ DK ಎಲ್ಲರೂ ಪಂಡೆ ಎಲ್ಲರೂ ಹೊಡೆದು ಮಾಡಿದ್ದಾರೆ. ಕುಮಾರಸ್ವಾಮಿ ಏನೋ ಮಾಡೋದು ಜರ್ಗೋಸ್ಕರ ಒಳ್ಳೇದು ಮಾಡಿದ್ರೆ ಆದರೆ ಅವ್ರಿಗೆ ಒಳ್ಳೇದಲ್ಲಿ ದೇವೇಗೌಡ ಕುಟುಂಬಕ್ಕೆ ಒಳ್ಳೇದಾಗಲಿ ಅದನ್ನು ನಾವು ಕೇಳ್ಕೊತಾರೆ. ನಾವು ಚನ್ನಪಟ್ಟಣ ತಾಲೂಕು ಇಗ್ಲೂರು ಮತ್ತು ಅನ್ನದಾತರ ಸಂರಕ್ಷಣಾ ವೇದಿಕೆಯ
ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ದಿನ ಅಂದರೆ, ಏನು ನಮ್ಮ ರಾಮನಗರ ಜಿಲ್ಲೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಿಡದಿ ಭಾಗದ ಕಂಚಗಾರನಹಳ್ಳಿ ಮತ್ತು ಬೈರಮಂಗಲ ವ್ಯಾಪ್ತಿಯ 28 ಗ್ರಾಮಗಳ ಜಮೀನನ್ನು ಏನು ಸರ್ಕಾರ ಡಿನೋಟಿಫಿಕೇಶನ್ ಮಾಡಬೇಕಂತ ಏನು ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಿನ್ನೆ ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು DK ಸಾಹೇಬರು, ನಾವು 3 ಕೋಟಿ ಕೊಡ್ತೀವಿ ಎಕರೆಗೆ, ಮತ್ತು ರೈತರಿಗೆ 50-50 ಜಮೀನನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಜಮೀನನ್ನು ನಾವು ನೀವು ಕೇಳಿದ ಜಾಗದಲ್ಲಿ 50% ಜಾಗವನ್ನು ನಾವು ಕೊಡ್ತೀವಿ ಅಂತ ಏನು ನಿನ್ನೆ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು 50-50 ನಿಮ್ಮ ಜಾಗ ನಮಗೆ ಬೇಕಾಗಿಲ್ಲ, ನಮ್ಮ ರೈತರ ಜಮೀನು ಉಳಿಬೇಕು. ಹಾಗಾಗಿ ಇಲ್ಲಿ ಯಾವುದೇ ಪಕ್ಷ ಭೇದ ಭಾವವನ್ನು ಮರೆತು ಎಲ್ಲ ನಮ್ಮ ರೈತ ಬಂಧುಗಳು ಸಮಗ್ರವಾಗಿ ನಮ್ಮ ರೈತರ ಉಳಿವಿನ ಪ್ರಶ್ನೆಯಾಗಿದೆ. ಹಾಗಾಗಿ ಇವತ್ತು ನಾವು ಬೈರಮಂಗಲದಿಂದ ಬಂದು ಬಿಡದಿನಲ್ಲಿ ರಾತ್ರಿ ಸ್ಟೇ ಆಗಿದ್ವಿ. ಈಗ ಬಿಡದಿಯಿಂದ ಕೆಂಗೇರಿ ನೈಸ್ ರೋಡ್ವರೆಗೂ ನಾವು ಪಾದಯಾತ್ರೆ ಮಾಡುವ ಮುಖಾಂತರ ನಾವೀಗ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಈ ಬಿಡದಿ ಮತ್ತು ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ವ್ಯಾಪ್ತಿಯ ಜಮೀನು ಏನಿದೆ 9600 ಎಕರೆ ಜಮೀನನ್ನ ತಕ್ಷಣ ನೀವು ಕೈ ಬಿಡಬೇಕು. ಕೈ ಬಿಡದೆ ಹೋದ್ರೆ ನಾವು ಮುಂದಿನ ಉಗ್ರವಾದ ಹೋರಾಟ, ಈಗೇನು ಶಾಂತಿಯುತವಾಗಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡುವ ಮುಖಾಂತರ ನಿಮ್ಮ ಮತ್ತು ನಿಮ್ಮ ಕಚೇರಿಗೆ ಬೀಗ ಹಾಕೋದಿಕ್ಕೂ ನಮ್ಮ ರೈತರು ಸಿದ್ಧರಾಗಿದ್ದಾರೆ. ಹಾಗಾಗಿ ತಾವುಗಳು ಈ ಒಂದು ಕಾರ್ಯವನ್ನ, ಈ ಕೆಲಸವನ್ನ ಇಲ್ಲೇ ನೀವು ಸ್ಟೇ ಮಾಡಬೇಕು. ಇದನ್ನ ಬಿಡದೆ ಹೋದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಿಮ್ಮ ಕಚೇರಿಗೂ ಸಹ ಮುತ್ತಿಗೆ ಹಾಕುವಂತಹ ಒಂದು ದೊಡ್ಡ ಪ್ರಯತ್ನವನ್ನ ನಮ್ಮ ರೈತ ಬಂಧುಗಳು, ಇಡೀ ರಾಜ್ಯದ ರೈತ ಬಂಧುಗಳು ಒಗ್ಗಟ್ಟಾಗಿ ನಿಮಗೆ ಬುದ್ಧಿಯನ್ನು ಕಲಿಸಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಹಾಗೆ, ಯಾಕಂದ್ರೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಈಗ ನಾನು ಸಚಿವ ಆಗ್ತಾ ಇದ್ದೀನಿ ಅಂತ ಹೇಳಿ ಸಚಿವ ಪದವಿಯನ್ನ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅವರಿಗೆ 2 ಕೋಡ್ ಬಂದಿರೋ ತರ ಮಾತನಾಡ್ತಾ ಇದ್ದಾರೆ. ಇದು ಯಾರ್ದೋ ಕಾಲದ ಕೂಸು ಅಂತ ಹೇಳಿ. ಅವತ್ತಿನ ಕಾಲದಲ್ಲಿ ನೀವು ಯಾರಾಗಿದ್ರಿ ಈ ಭಾಗದಲ್ಲಿ ಶಾಸಕರು? ನೀವೇ ಇದ್ದಂತ ಶಾಸಕರು 2006-7ರಲ್ಲಿ. ಅವತ್ತಿನ ದಿನ ನಿಮ್ ಕಣ್ಣಿಗೆ ಏನಾಗಿತ್ತು? ಅವತ್ತಿನ ದಿನ ಈ ಭಾಗದಲ್ಲಿ ರೈತರಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ? ಇವತ್ತು ಕುಮಾರಣ್ಣನ ಕನಸಿನ ಕೂಸು, ಅವರು ಪಾಪದ ಕೂಸು ಅಂತ ಏನ್ ಹೇಳ್ತಾ ಇದ್ದೀರಿ? ಇದು ನಿಮ್ಮ ಕಾಲದಲ್ಲಿ ಆದಂತ ಮಾನ್ಯ ಶಾಸಕರೇ, ನಿಮ್ಮ ಕಾಲದಲ್ಲೇ ನೀವೇ ಮಾಡಿದಂತಹ ಕೂಸಿದು. ಹಾಗಾಗಿ ಈ ಕೂಸನ್ನ ನೀವೇ ಒಂದು ಅಂತ್ಯಗೊಳಿಸಬೇಕು. ಈ ಅಂತ್ಯಗೊಳಿಸಿ ಈ ಕೂಸನ್ನ, ಪಾಪದ ಕೂಸನ್ನ ಇಲ್ಲಿಗೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡದೆ ಹೋದ್ರೆ ನಿಮ್ಮ ಗೃಹ ಕಚೇರಿ ಏನಿದೆ, ಮಾಗಡಿ ಆಗ್ಬೋದು ಇಲ್ಲ ಬಸವೇಶ್ವರ ನಗರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಿಮ್ಮ ಗೃಹ ಕಚೇರಿಗೂ ಸಹ ಮುತ್ತಿಗೆ ಹಾಕುವುದರಲ್ಲಿ ನಮ್ಮ ರೈತ ಬಂಧುಗಳು ಯಾವುದೇ ರೀತಿ 2 ಮಾತಿಲ್ಲ ಅಂತ ಹೇಳ್ತಾ ಇದ್ದೀನಿ. ತಕ್ಷಣ ಸರ್ಕಾರ ಇದನ್ನ, ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಈಗಲೇ ಇದನ್ನ ಕೈ ಬಿಡಬೇಕು. ಕೈ ಬಿಡದೆ ಹೋದ್ರೆ ಮುಂದೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ, ನಮ್ಮ ರೈತರಿಗೆ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ನೇರವಾದ ಕಾರಣ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. DK ಶಿವಕುಮಾರ್ ಅವ್ರಿಗೆ ಮನವಿ ಮಾಡ್ತೀವಿ, ದಯವಿಟ್ಟು ಈ ಹೋರಾಟದ ರೈತರನ್ನ ನೋಡಿ ನೀವು ದಯವಿಟ್ಟು ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. DK ಶಿವಕುಮಾರ್ ಅವರು ದಯವಿಟ್ಟು ನೋಡಬೇಕು. ಇಲ್ಲಿ ಬರ್ತಾ ಇರೋರು ಎಲ್ಲ ರೈತರೇ. ನಾವು ರಾಮನಗರದಿಂದ ಬಂದಿದ್ದೀವಿ. ಈ ಹೋರಾಟ ತುಂಬ ಯಶಸ್ವಿಯಾಗಲಿ ಅಂತ ಹೇಳಿ ನಾವೆಲ್ಲರೂ ರೈತರು ವಾಲಂಟ್ರಿ ಆಗಿ ಬಂದಿದ್ದೀವಿ. ನನ್ನ ಪ್ರಕಾರ ಈ ಜನಸ್ತೋಮ ನೋಡಿದ್ರೆ ಈ ಹೋರಾಟ ನಿಜವಾಗ್ಲೂ ಹೋರಾಟ ಆಗುತ್ತೆ, ರೈತರಿಗೊಂದು ನ್ಯಾಯ ಸಿಗುತ್ತೆ ಅಂತ ಈ ಕ್ಷಣದಲ್ಲಿ ನಾನು ಮನಪೂರ್ವಕ ಹೇಳ್ತೀನಿ.